ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ರಾಯಚೂರು ಜಿಲ್ಲೆಯ ಡಿಂಗ್ರಿ ನರಸಪ್ಪ ಹಾಗೂ ಬೆಳಗಾವಿಯ ಸರಜು ಕಾಟ್ಕರ್ ಸೇರಿದಂತೆ 5 ಗಣ್ಯರು ಭಾಜನ. ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಇಂದು. ಖ್ಯಾತ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಸೇರಿ 6 ಗಣ್ಯರಿಗೆ ಗೌರವ ಡಾಕ್ಟರೇಟ್. ಭಾರತೀಯ ರೈಲ್ವೆ ಮೈಸೂರು ವಿಭಾಗ ಹಂತ ಹಂತವಾಗಿ ಡೀಸೆಲ್ ಮುಕ್ತ ರೈಲು ಇಂಜಿನ್ಗಳನ್ನು ಹೊಂದಲಿದೆ. ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ಮಾಹಿತಿ. ವಿಜಯನಗರ ಜಿಲ್ಲೆಯಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆ ಸುಗಮ. ಈಗ ವಾರ್ತೆಗಳ ವಿವರ. ರಾಯಚೂರು ಜಿಲ್ಲೆ ಆಶಾಪುರದ ಡಿಂಗ್ರಿ ನರಸಪ್ಪ, ಬೆಳಗಾವಿಯ ಸರಜು ಕಾಟ್ಕರ್, ಬೆಂಗಳೂರಿನ ಚಂದ್ರಮ್ಮ, ಮೈಸೂರಿನ ನಾರಾಯಣ್ ಹಾಗೂ ತುಮಕೂರಿನ ನರಸಿಯಪ್ಪ ಪ್ರತಿಷ್ಠಿತ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು, 20 ಗ್ರಾಂ ಚಿನ್ನದ ಪದಕವನ್ನು ಒಳಗೊಂಡಿದೆ. ಬೆಂಗಳೂರಿನ ವಿಧಾನಸೌಧದ ಪೂರ್ವದ್ವಾರದ ಭವ್ಯ ಮೆಟ್ಟಿಲುಗಳ ಮೇಲೆ ನಾಡಿನ 5 ಹಿರಿಯ ಸಾಧಕರಿಗೆ ನಾಳೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸುವರು ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವ ಎಚ್.ಸಿ. ಮಹದೇವಪ್ಪ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿದ್ದಾರೆ. ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಖ್ಯಾತ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸೇರಿದಂತೆ 6 ಗಣ್ಯರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿದೆ. ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು 5ನೇ ಘಟಿಕೋತ್ಸವ ಆಯೋಜಿತವಾಗಿದ್ದು, ಕುಲಾಧಿಪತಿ ಥಾವರ್ಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸಿ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ, ಡಿಆರ್ಡಿಒ ಇಲೆಕ್ಟ್ರಾನಿಕ್ಸ್ ಹಾಗೂ ಕಮ್ಯುನಿಕೇಷನ್ಸ್ ವಿಭಾಗದ ಮುಖ್ಯಸ್ಥ ಬಿನಯ್ ಕುಮಾರ್ ದಾಸ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಕೊಲ್ಲಿ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ಮಧ್ಯದ ಸಂಘರ್ಷದ ಹಿನ್ನೆಲೆ ಡೀಸೆಲ್ ಉಳಿತಾಯಕ್ಕೆ ಭಾರತೀಯ ರೈಲ್ವೆ ವ್ಯಾಪಕ ಕ್ರಮಗಳನ್ನು ಕೈಗೊಂಡಿದೆ. ಮೈಸೂರು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಮುದಿತ್ ಮಿತ್ತಲ್ ಮೈಸೂರಿನಲ್ಲಿ ಮಾಹಿತಿ ನೀಡಿ, 44 ಡೀಸೆಲ್ ಇಂಜಿನ್ಗಳನ್ನು ವಿದ್ಯುತ್ ಚಾಲಿತಗಳಾಗಿ ಪರಿವರ್ತಿಸಲಾಗಿದೆ. ಹಂತ ಹಂತವಾಗಿ 100% ಡೀಸೆಲ್ ಮುಕ್ತ ಇಂಜಿನ್ಗಳನ್ನು ಹೊಂದುವ ಗುರಿ ಇದೆ ಎಂದರು. ಗುಡ್ಡಗಾಡಿನ ಮಧ್ಯದ ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ರೈಲು ನಿಲ್ದಾಣದ ಮೂಲಕ ಬೆಂಗಳೂರು ಹಾಗೂ ಮಂಗಳೂರು ನಡುವೆ ಶೀಘ್ರ ಇಲೆಕ್ಟ್ರಿಕ್ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ಗೃಹ ಬಳಕೆ ಅಡುಗೆ ಅನಿಲ ಪೂರೈಕೆ ಸುಗಮವಾಗಿದೆ. ಗ್ರಾಹಕರು ಪ್ರತಿ 25 ದಿನಗಳ ಬಳಿಕ ಮತ್ತೊಂದು ಸಿಲಿಂಡರ್ಗೆ ಹೆಸರು ನೋಂದಾಯಿಸಿ ಪಡೆಯಬಹುದು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಡುಗೆ ಅನಿಲ ವಿತರಕ ವೆಂಕಟ್ ರಾಘವನ್. ಈಗ ಡೊಮೆಸ್ಟಿಕ್ ಸಿಲಿಂಡರ್ ಅವೈಲಬಿಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮಲ್ಲಿ ಏನಂತ ಪ್ರಾಬ್ಲಮ್ ಏನಿಲ್ಲ. 25 ಡೇಸ್ಗೆ ಸಿಂಗಲ್ ಕಸ್ಟಮರ್ಸ್ ಡೆಲಿವರಿ ಆದ್ಮೇಲೆ ಅವರು ಬುಕ್ ಮಾಡ್ಕೋಬಹುದು. ಡಬಲ್ ಸಿಲಿಂಡರ್ ಕಸ್ಟಮರ್ಸ್ ಇರೋರು 30 ಡೇಸ್ಗೆ ಬುಕ್ ಮಾಡಬಹುದು. ಬುಕಿಂಗ್ ಆದ್ಮೇಲೆ 5 ಡೇಸ್ ಟು 1 ವೀಕ್ ಅಷ್ಟೇ ನಮ್ಮ ಹತ್ರ ವೇಟಿಂಗ್ ಲಿಸ್ಟ್ ಇದೆ. ಸಿಲಿಂಡರ್ಸ್ ಕರೆಕ್ಟ್ ಆಗಿ ನಮಗೆ ಸಪ್ಲೈ ಆಗ್ತಾ ಇದೆ. ಪ್ರಧಾನಮಂತ್ರಿ ಉಜ್ವಲ ಸ್ಕೀಮ್ ಕಸ್ಟಮರ್ಸ್ಗೆ ಸಿಲಿಂಡರ್ ಡೆಲಿವರಿ ಆದ್ಮೇಲೆ 45 ಡೇಸ್ ಆದ್ಮೇಲೆ ಅವರು ಬುಕ್ ಮಾಡಬಹುದು. ವಿಜಯನಗರದ ಗೃಹಿಣಿ ಹಾಗೂ ಗೃಹ ಬಳಕೆ ಸಿಲಿಂಡರ್ ಗ್ರಾಹಕಿ ಅನುರಾಧ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ಮನೇಲಿ 3 ಜನ ಇದ್ದೀವಿ. ನಾವು 22 ದಿನಗಳಾದ ನಂತರ ಸಿಲಿಂಡರ್ ಬುಕ್ ಮಾಡಿದ್ವಿ. ಒಂದು ವಾರದೊಳಗೆ ನಮಗೆ ಸಿಲಿಂಡರ್ ಬಂತು. ಹಾಗಾಗಿ ಸಿಲಿಂಡರ್ನ ಕೊರತೆ ಇದೆ ಅಂತ ನಮಗೇನು ಅನ್ನಿಸಿಲ್ಲ. ಹಿಂಗಾರು ಹಂಗಾಮಿಗೆ ಇಂದಿನಿಂದ ಈ ತಿಂಗಳ 7ನೇ ತಾರೀಖಿನವರೆಗೆ ಯಾದಗಿರಿ ಜಿಲ್ಲೆ ಶಹಾಪುರ, ಜೇವರ್ಗಿ ಹಾಗೂ ಮುಡಬಾಳ ಶಾಖಾ ಕಾಲುವೆ ಮೂಲಕ ನೀರು ಹರಿಸಲಾಗುವುದು ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಅಧೀಕ್ಷಕ ಅಭಿಯಂತರ ತಿಪ್ಪಣ್ಣಗೌಡ ಅನ್ನದಾನಿ ತಿಳಿಸಿದ್ದಾರೆ. ರೈತ ಸಂಘಟನೆಗಳು ನೀರು ಪೂರೈಕೆ ಅವಧಿ ವಿಸ್ತರಣೆಗಾಗಿ ಮನವಿ ಸಲ್ಲಿಸಿದ ಹಿನ್ನೆಲೆ ಜಲಾಶಯದ ನೀರಿನ ಲಭ್ಯತೆ ಹಾಗೂ ನೀರಾವರಿ ಸಲಹಾ ಸಮಿತಿ ಅನುಮೋದನೆಯೊಂದಿಗೆ 4 ದಿನಗಳ ಕಾಲ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ನೀರು ಹರಿಸಲು ನಿರ್ಧರಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಿಕ್ಕಮಗಳೂರು ಜಿಲ್ಲೆ ಕೊಟ್ಟಿಗೆಹಾರದ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು, ಅವರು ಬಳಸಿದ ವಸ್ತುಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರು ಬಳಿಯ ದಂಬದ ಹಳ್ಳಿಯಿಂದ ಮೂಡಿಗೆರೆವರೆಗೆ ರಸ್ತೆ ಅಭಿವೃದ್ಧಿಗಾಗಿ 403 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ಭಾರತದ ಮೆಕ್ಕೆಜೋಳಕ್ಕೆ ವಿಶ್ವದ ಮಾರುಕಟ್ಟೆಗಳಲ್ಲಿ ಬೇಡಿಕೆ ಹೆಚ್ಚಿದೆ. ಕಳೆದ 2025ರ ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 4 ಲಕ್ಷ ಟನ್ ಮೆಕ್ಕೆಜೋಳ ರಫ್ತಾಗಿದೆ ಎಂದು ಹಾವೇರಿ ಗದಗ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಭಾರತೀಯ ಕೃಷಿ ಉತ್ಪನ್ನದ ಬೇಡಿಕೆಯನ್ನು ಗುರುತಿಸಬಹುದು. ಆತ್ಮನಿರ್ಭರ ಹಾಗೂ ಬಲಿಷ್ಠ ಭಾರತದ ಚಿತ್ರಣವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಈ ತಿಂಗಳ 25ರಿಂದ 29ರವರೆಗೆ ಹುಬ್ಬಳ್ಳಿಯ ಅಮರಗೋಳದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಆವರಣದ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ವಸ್ತು ಪ್ರದರ್ಶನ ಇನ್ಕಾಮೆಕ್ಸ್ 2026 ಆಯೋಜಿಸಿದೆ. ತನ್ನಿಮಿತ್ತ ಇಂದು ಸಂಜೆ 5 ಗಂಟೆಗೆ ಚೇಂಬರ್ ಆಫ್ ಕಾಮರ್ಸ್ನ ಚಂದ್ರವದನ ದೇಸಾಯಿ ಸಭಾಗೃಹದಲ್ಲಿ ಪೂರ್ವಭಾವಿ ಚಾಲನೆ ಕಾರ್ಯಕ್ರಮ ಜರುಗಲಿದೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಛತ್ತೀಸ್ಗಢದ ರಾಯಪುರದಲ್ಲಿ ಮುಕ್ತಾಯಗೊಂಡ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯ ಒಟ್ಟು 23 ಚಿನ್ನದ ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ದಾಖಲಿಸಿದೆ. 76 ಕಿಲೋಗ್ರಾಂ ತೂಕದವರ ವಿಭಾಗದ ಕುಸ್ತಿ ಪಂದ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಮನಿಷಾ ಜುವಾವಾ ಸಿದ್ದಿ ಚಿನ್ನದ ಸಾಧನೆಗೈದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಖೇಲೋ ಇಂಡಿಯಾ ಟ್ರಾವೆಲ್ ಗೇಮ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತೇನೆ. ನನಗೆ ತುಂಬಾ ಖುಷಿ ಆಗಿರ್ತದೆ. ಇದು ಮೊದಲನೇ ಬಾರಿ ನಾನು ಚಿನ್ನದ ಪದಕ ಗೆದ್ದಿದ್ದೀನಿ. ಸೆಮಿಫೈನಲ್ ನಲ್ಲಿ ಅಸ್ಸಾಂದವ್ರು ಇದ್ರು, ಫೈನಲ್ ನಲ್ಲಿ ಹಿಮಾಚಲ ಪ್ರದೇಶದ ಹುಡುಗಿದ್ರು. 12-4 ಪಾಯಿಂಟ್ ಇಂದ ನಾನು ಗೆದ್ದಿದ್ದೆ. ದಿನ ನಾವು ಬೆಳಗ್ಗೆ 3 ತಾಸು ಸಂಜೆಗೆ 3 ತಾಸು ಪ್ರಾಕ್ಟೀಸ್ ಮಾಡ್ತೀವಿ. ನಂಗೆ ತುಕಾರಾಮ್ ಗೌಡ ತುಂಬಾ ಚಂದ ಕೋಚಿಂಗ್ ಕೊಡ್ತಾರೆ. ವಿನೇಶ್ ಫೋಗಾಟ್, ಸಾಕ್ಷಿ ಮಲ್ಲಿಕ್ ಅವರ ಖುಷಿಯನ್ನು ನೋಡಿ ನನಗೂ ಹೀಗೆ ಆಗ್ಬೇಕು, ನಾನು ಒಲಿಂಪಿಕ್ ಅಲ್ಲಿ ಹೋಗ್ಬೇಕು, ದೇಶದ ಸಲುವಾಗಿ ನಾನು ಪದಕ ತರಬೇಕು ಅಂತ ಹೇಳಿ ಆಸೆ ಇದೆ. ಕೊಡವ ಕುಟುಂಬಗಳ ಮಧ್ಯದ 24ನೇ ಆವೃತ್ತಿಯ ಬೇತ್ರಿ ಮುಕ್ಕಾಟಿರಾ ಕಪ್ ಕ್ರಿಕೆಟ್ ನಮ್ಮೆ 2026ಕ್ಕೆ ಮೂರ್ನಾಡು ಗ್ರಾಮದಲ್ಲಿ ಕೊಡವ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಕೀತಿಯಂಡ ಕಾರ್ಸನ್ ಕಾರ್ಯಪ್ಪ ಚಾಲನೆ ನೀಡಿದರು. ಈ ಬಾರಿ 289 ತಂಡಗಳು ಪಾಲ್ಗೊಂಡಿದ್ದು ಮೇ 1ರಂದು ಫೈನಲ್ ಪಂದ್ಯ ಜರುಗಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಎನ್ಡಿಎ ಅಭ್ಯರ್ಥಿ ಪರ ಕೇಂದ್ರ ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮತಯಾಚಿಸಲಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನರಿಗಾಗಿ ಕಳೆದ 1 ಹಾಗೂ 2ನೇ ತಾರೀಖಿನಂದು ನಡೆದ ಮತದಾನದಲ್ಲಿ 95.23% ಮತದಾನವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂತೋಷ್ ಜಗಲಾಸರ್ ತಿಳಿಸಿದ್ದಾರೆ. ಐಎಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಹಾಗೂ ರಾಷ್ಟ್ರಕ್ಕೆ 53ನೇ ರ್ಯಾಂಕ್ ಗಳಿಸಿದ ಗದಗ ಜಿಲ್ಲೆಯ ಕಿರಣ್ ಕಮತೆ ಹಾಗೂ ಅವರ ಪಾಲಕರಾದ ಸಣ್ಣಪ್ಪ ಮತ್ತು ರುಕ್ಮಿಣಿ ಕಮತೆ ಅವರನ್ನು ವಿಧಾನ ಪರಿಷತ್ ಶಾಸಕ ಎಸ್ವಿ ಸಂಕನೂರ್ ಗದಗ್ನ ತಮ್ಮ ಗೃಹ ಕಚೇರಿಯಲ್ಲಿ ಸನ್ಮಾನಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ರಾಯಚೂರು ಜಿಲ್ಲೆಯ ಡಿಂಗ್ರಿ ನರಸಪ್ಪ ಹಾಗೂ ಬೆಳಗಾವಿಯ ಸರಜು ಕಾಟ್ಕರ್ ಸೇರಿದಂತೆ 5 ಗಣ್ಯರು ಭಾಜನ. ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಇಂದು. ಖ್ಯಾತ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಸೇರಿ 6 ಗಣ್ಯರಿಗೆ ಗೌರವ ಡಾಕ್ಟರೇಟ್. ಭಾರತೀಯ ರೈಲ್ವೆ ಮೈಸೂರು ವಿಭಾಗ ಹಂತ ಹಂತವಾಗಿ ಡೀಸೆಲ್ ಮುಕ್ತ ರೈಲು ಇಂಜಿನ್ಗಳನ್ನು ಹೊಂದಲಿದೆ. ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ಮಾಹಿತಿ. ವಿಜಯನಗರ ಜಿಲ್ಲೆಯಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆ ಸುಗಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35